ಅನ್ಕೋತ ಕೊನೆ ಸಾಲು ಬೀಳುವ ಬೀಜವೇ ಮೊಳೆತಿರೆ ತೆನೆ ಹಿಡಿಯುವ ಮಾಟ ಇಕೋ ಜನನವು ಅಕೋ ಮರಣವು ಜೀವನದು ಸಿರಾಟ ಹಗಲಿರುಳಿನ ತೆರೆ ಮರೆತೆ ತಾಟದ ಸರಿ ತೂಕ ದೇವರ ರತ್ನಾಭರಣ ನಕ್ಷತ್ರದ ಲೋಕ ಎಷ್ಟು ಚಂದ. ಇನ್ನೊಂದು ಹಗಲಿನ ಬಗ್ಗೆ ಬರ್ತಾರಲ್ಲ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಒಯ್ದ ನುಣ್ಣ ನೆರಕವೇ ಒಯ್ದ ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಹಿಂಗೆ ಭಾಳ ಸುಂದರ. ಹಾಂ, ಆಮೇಲೆ ಕೋಗಿಲೆ ಬರ್ತದೆ ಸಾಂಗ್ ಕೋಗಿಲೆ ನಾ ಆಡಿದ್ದೆ ಧಾರವಾಡದಾಗ. ಐ ವಾಟ್ ಎ ಪ್ರೈಸ್. ಕೋಗಿಲೆ ಚೆಲುವ ಕೋಗಿಲೆ ಮುದ್ದು ಕೋಗಿಲೆ ಜಾಣ ಕೋಗಿಲೆ ಮರ್ತದೆ ಕೆಲವು. ಭಾವ ಬಂಧನದಲ್ಲಿ ಭಾವವು ಅರಳಲು ಧಾವತಿಗೊಳ್ಳುತ್ತೆ ಕೋಗಿಲೆ. ಯಾವ ನೂತನ ನನ್ನಿ ಕಾವನ ಸೆರೆ ಕೊಂದು ಕೂಗುವೆ ನೀ ಹೇಳು ಕೋಗಿಲೆ. ಅಲ್ಲ ನಿಂಗೆ ನಾ ಗರಿ ಬುಕ್ ತರಿಸ್ಕೊಡ್ತೀನಿ. ಗರಿ ಬುಕ್ ಮನೆಗೆ ಇಡಬೇಕು. ಯಾವಾಗಾರ ಅವನು ಓದ್ಬೇಕು. ಅದಕ್ಕೆ ಅವನ ಇಡೀ ಜೀವನನೇ ಬಹಳ ದೊಡ್ಡ. ಇವ್ರ ಬಗ್ಗೆ ಮಾತಾಡಿದ್ರು ಯಾರು, ನಮ್ಮ ಕುವೆಂಪು ಬಗ್ಗೆ ಬೇಂದ್ರೆ ಇಬ್ಬರು ದೊಡ್ಡವರಲ್ಲ. He talks like a fool, but writes like an angel. ಮಾತಾಡಿಗೆ ಬರ್ತಿದ್ದಿಲ್ಲ, ಸ್ವಲ್ಪ ಬುಕ್ತಿದ್ದ, ಮಾಡ್ತಿದ್ದ. ಅದು ಬರೆಯೋದು ಆದರೆ ಅದು ಆತ ಸೋದರಿಸ್ತು. ಯಾರು? ಕುವೆಂಪು. ಏನು ಅದಕ್ಕೆ ರಾಮಾಯಣ ಅಂತ ಬರ್ದ. ನಾವು ರಾಮಾಯಣ ಬರೋದು, ರಾಮಾಯಣದೆಲ್ಲ ಅಗೇನ್ಸ್ಟ್ ಬರೋದು. ಅದೇನು ತರ್ಕ ವಿತರ್ಕ ಎರಡೂ ಮಾಡ್ಬೋದು. ಅಲ್ಲಲ್ಲ, ಅವಳ ಹತ್ರ ಅಷ್ಟೇ ದೊಡ್ಡ ಮನಸ್ಸು ಇರ್ತಾರಲ್ಲ ಅವ್ರಿಗೆ. ಇದನ್ನಂದ್ರೆ ಅವ್ರಿಗೇನು ಕೆಟ್ಟ ಅನಿಸಿರಲಿಲ್ಲ. ಕುವೆಂಪು ಕೂಡಿಸೇ ಅದು. He talks like a fool, but writes like an angel. ದೇವತೆ ಬರ್ದಂಗೆ ಬರೀತಾರೆ. ಅದು ಮೂರ್ಖ ಮಾತಾಡ್ತಾರೆ. ಅದು ಎರಡೂ ಅರ್ಥ. ಬೇಂದ್ರೆ ಮಾತೂ ಅರ್ಥ, ಬರೆಯೋದು ಅರ್ಥ ಅಲ್ಲ. ಹೇಳಿದ್ರಲ್ಲ, ಕತ್ತಿ ಬೀಳೋದು ಕುರಿ ಕೋಣ ಬೀಳೋದು ಕತ್ತೆ ಬಂದು ಹೋಗ್ಕೊಂಡ. ಏನು ಸಿಮಿಲಿ ಅದೇ ಅಲ್ವಾ? ಅದೇ ವರ್ಣನ ಮಾಡ್ತಕ್ಕಂಥ ರೀತಿಯೇನು, ಆಮೇಲೆ ಅದಕ್ಕೆ ಸೇರಿಸಿರುವಂಥ ಇದು ಉಪಾಧಿ ಏನು. ನಾ ಬರೆಯೋದಕ್ಕಿಂತ ಮುಂಚೆ ಅಂತ ಹೇಳಿ ನೆನ್ಪಿಟ್ಕೋ. ಗರಿ ಎನ್ನದೆ ಮನೋಹರ ಪ್ರಕಾಶನ ಸಮಿತಿ ಧಾರವಾಡ, ಅವ್ರದ್ದು ಪಬ್ಲಿಕೇಶನ್. ಅದೇ ಮನೋಹರ
ಪ್ರಕಾಶನ ಸಮಿತಿಗಳು ಅದು ಮಾಡಿ ಮೇಲೆ ಇತ್ತದು. ಪ್ರಿಂಟಿಂಗ್ ಎಲ್ಲಿ ಆಗ್ತದ್ದು ಬುಕ್ ಅದ್ರ ಮೇಲೆ. ಎಲ್ಲಿದೆ ಗದಗ್ನಾಗ? ಧಾರವಾಡ. ಇದೆಲ್ಲ ಧಾರವಾಡ ಸುದ್ದಿ. ಧಾರವಾಡ ಅಂತಂದ್ರೆ ಏನಿದೆ, ವಿದ್ಯಾ ಕೇಂದ್ರ ಅದು. ಅದು ಆವಾಗಿನ ಟೈಮಿಗೆ ಸಾಹಿತ್ಯಕ್ಕೆ ಭಾರಿ ಇದನ್ನು ಕೊಡ್ತದೆ. ಅಲ್ಲಿಂದ ಎಲ್ಲ ಕವಿಗಳು ಸಂಜೆ ಹತ್ತಂದು ಅಲ್ಲಿ ಬರ್ಬೇಕು. ಕೂಡ್ತಿದ್ರು ಎಲ್ಲರೂ, ಹರಟಿ ಹೊಡಿತಿದ್ರು. ಅವಾಗ ಇವೆಲ್ಲನೂ ರೆಕಾರ್ಡ್ ಮಾಡುವ ಇದ್ದಿಲ್ಲ, ಇಲ್ಲಾಂದ್ರೆ ಅವೇ ದೊಡ್ಡ ಸಾಹಿತ್ಯ ಆಗೋದಿರೋದು. ಅದೇ ಅವ್ರನ್ನ ಒಬ್ಬೊಬ್ಬರು ಒಂದೊಂದು ನಮೂನಿ ನಾನಾ ನಮೂನಿ ಬರ್ತಿದ್ರು. ಅವರು ಬೇರೆ ಬೇರೆ ಥರದ ಸಾಹಿತ್ಯ ಬರೆಸಿ ಪ್ರಿಂಟ್ ಮಾಡೋದ್ರ ಸುಪ್ರಸಿದ್ಧರು. ಅಫ್ಕೋರ್ಸ್ ಅವರು ಇನ್ನೊಂದೊಂದು ಇತ್ತು, ಅದ್ರಾಗ ನಮ್ಮ ಇವರು ಹೆಸರು ನೆನಪಾಸ್ಕೊಂಡು ಹೇಳ್ತೀವಿ, ಅವರು ಅದು ದೊಡ್ಡವ್ರೆ. ಈಗೂ ಇನ್ನೂ ಇದ್ದಾರೆ ಅವರು. ಖೋ ಅಂತ ಒಂದು ಬುಕ್ ಬರೆದ್ರು. ಖೋ ಇವರು ಒಂದೇ ಒಂದು ಚಾಪ್ಟರ್ ಬರೀಬೇಕು, ಬಿಟ್ಬಿಡೋದು. ನೀವೊಂದು ದೊಡ್ಡ ಕವಿ, ಒಂದು ಚಾಪ್ಟರ್ ನೀವು ಬರೀ ಮೊದಲೇ ಚಾಪ್ಟರ್ ಏನು ಬರ್ತೀವಿ ಬರೀ. ಎರಡನೇ ಕೈಗಿಂದ ಅದು ಮುಂದಿನ ಎರಡನೇ ಚಾಪ್ಟರ್ ಬರೀ. 9 ಮಂದಿ ಕಳೆದು ಬರ್ಸಿದ್ರು ಬುಕ್ಕು. ಯಾವ್ದು ಬುಕ್ ಅದು ನೋಡ್ಬೇಕು. ಸರಸವಾಗಿರ್ತದೆ ಒಬ್ರೊಬ್ರದ್ದು ನನ್ನ ಸ್ಟೈಲು. ಒಬ್ಬಾತ ಏನಾದ್ರು ಒಯ್ದಾಕಿನ ಪವಿತ್ರ ಮಾಡ್ಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬ ಹಾಕಿ ಸುಳಿ ಹೋಗ್ಬಿಡ್ತಾರೆ. ಏನು ಬೈಕೊಂಡಿರ್ತಾನತ್ತ, ನಾನೇನೋ ಬರ್ಲಿಕ್ಕೆ ಚಂದ ಅಲ್ಲ ಅವನು ಬರ್ಸ ಹೆಂಗೆ ಈ ಕವಿಗಳ ಯೋಚನೆ ಹೆಂಗೆ ಬರ್ತಾವ ಬರೀತಾರೆ.